ಸೊ ಈಗ ನಿಮ್ಮನ್ನ ಕನ್ಸಲ್ಟ್ ಮಾಡ್ತಾರೆ, ಡಯಾಗ್ನೋಸಿಸ್ ಆಗುತ್ತೆ, ಟ್ರೀಟ್ಮೆಂಟ್ ಆಗುತ್ತೆ. ಸೊ ಈ 9 months ಪ್ರಾಸೆಸ್ ಅಲ್ಲಿ ಕಪಲ್ ಯಾವ ರೀತಿ ಪ್ರಿಕಾಷನ್ಸ್ ತಗೋಬೇಕಾಗತ್ತೆ ಅಂತ? ಒಂದ್ಸತಿ ಪ್ರೆಗ್ನೆನ್ಸಿ ಆದಮೇಲೆ ಇಟ್ ಬಿಕಮ್ಸ್ ಎ ಫಿಸಿಯಲಾಜಿಕಲ್ ಪ್ರೋಸೆಸ್ ಅಂತ. ಅಂದರೆ ಈಗ IVF ಪ್ರೆಗ್ನೆನ್ಸಿ ಆಗಿರ್ಬೋದು ಅಥವಾ IUI ಪ್ರೆಗ್ನೆನ್ಸಿ ಆಗಿರ್ಬೋದು ಅಥವಾ ನ್ಯಾಚುರಲ್ ಕನ್ಸೆಪ್ಷನ್ ಆಗಿರ್ಬೋದು, ಒಂದ್ಸತಿ ಪ್ರೆಗ್ನೆನ್ಸಿ ಆದಮೇಲೆ ದ ಕೋರ್ಸ್ ಮೋಸ್ಟ್ ಆಫ್ ಟೈಮ್ಸ್ ವಿಲ್ ರಿಮೈನ್ ದ ಸೇಮ್. ಇಟ್ ಡಸಂಟ್ ವೇರಿ ಸೋ ಮಚ್. ಬಟ್ ದೆನ್ ಇವಾಗ ನೀವು ಹೇಳ್ದಂಗೆ PCOS ಇರೋ ಪೇಷಂಟು, ಅವರಲ್ಲಿ ನಾನು ಹೆಚ್ಚಿಗೆ ಪ್ರೆಗ್ನೆನ್ಸಿಯಲ್ಲಿ ಏನಾರು ಶುಗರು BP ಬರುವ ಸಾಧ್ಯತೆ ಇದೆಯಾ ಅಂತ ನೋಡಬೇಕಾಗತ್ತೆ. ಅಥವಾ ಇವರ ಏಜ್ ಜಾಸ್ತಿ ಇದೆ, ಓವರ್ ದ ಏಜ್ ಆಫ್ 35, ಇವರಲ್ಲಿ ಏನು ಕ್ರೋಮೋಸೋಮಲ್ ಅಬ್ನಾರ್ಮಲ್ ಇರುವ ಬೇಬಿ ಬರುವ ಕೂಡದು ಸಾಧ್ಯತೆ ಇರ್ತದೆ. ಸೊ ಅವ್ರ ಟೆಸ್ಟಿಂಗ್ ಬೇರೆ ಥರ ಇರ್ತದೆ. ಓಕೆ, ರೈಟ್. ಅಬೌವ್ ದ ಏಜ್ ಆಫ್ 35 ಇದ್ದಾಗ ಅವ್ರಿಗೆ BP ಬರುವ ಸಾಧ್ಯತೆ ಇರ್ತದೆ ಪ್ರೆಗ್ನೆನ್ಸಿಯಲ್ಲಿ. ಸೊ ಇದನ್ನೆಲ್ಲ ನಾವು ತಲೆಯಲ್ಲಿ ಇಟ್ಕೊಂಡು ಟ್ರೀಟ್ ಮಾಡಬೇಕಾಗತ್ತೆ ದೀಸ್ ಎಂಟೈರ್ 9 months. ಫೈನ್ ಮ್ಯಾಮ್. ಬಟ್ ಡಸಂಟ್ ಮೀನ್ ದಟ್ ಒಂದು ಮಿಸ್ಕನ್ಸೆಪ್ಷನ್ ಏನಿರ್ತದೆ ಅಂತಂದರೆ, ಒಂದು ನೆನ್ನೆ ತಾನೇ ಒಂದು ಪೇಷಂಟ್ ಬಂದಿದ್ದರು, IVF ಮಾಡಿಸ್ಕೊಂಡ್ರೆ ನಾವು ಸಿಸರನ್ನೇ ಮಾಡಿಸ್ಕೊಳ್ಬೇಕು ಅಂತ ಹೆದರ್ಕೊಂಡಿದ್ರು. ಸೊ IVFಗೂ ಸಿಸರನ್ಗೂ ಏನೂ ಸಂಬಂಧ ಇಲ್ಲ. IVF ಕನ್ಸೀವ್ ಆದ ತಕ್ಷಣ ಯು ಹ್ಯಾವ್ ಟು ಗೋ ಥ್ರೂ ಸಿಸೇರಿಯನ್ ಡೆಲಿವರಿ ಈಸ್ ನಾಟ್ ದ ರೂಲ್. ಶಿ ಹ್ಯಾಸ್ ಎವ್ರಿ ಚಾನ್ಸ್ ಆಫ್ ಗೋಯಿಂಗ್ ಥ್ರೂ ಅ ನಾರ್ಮಲ್ ಡೆಲಿವರಿ. ಓಕೆ. So that is what. It is a method of conception ಅಷ್ಟೇ. It is not how she is going to deliver it. ಓಕೆ. ಬಟ್ ಕೆಲವೊಂದು ಪಾಯಿಂಟ್ಸು ನಾವು ತಲೆಯಲ್ಲಿ ಇಟ್ಕೊಂಡ್ಲೇಬೇಕಾಗ್ತದೆ ವೆನ್ ವಿ ಆರ್ ಟ್ರೀಟಿಂಗ್ ದ ಪೇಷಂಟ್ ಡ್ಯೂರಿಂಗ್ ಪ್ರೆಗ್ನೆನ್ಸಿಯಲ್ಲಿ. ಒಂದು ಪ್ರಿಕಾಷನರಿ ಮೆಷರ್ ಆಗಿ ಇವ್ರಿಗೆ ಇವಾಗ PCOS ಇರೋ ಪೇಷಂಟಿಗೆ ನೀವು ವೆಯ್ಟ್ ಅನ್ನೆಸೆಸರ್ಲಿ ಗೈನ್ ಆಗಬೇಡಿ, ಒಂದು ಸ್ವಲ್ಪ ಡಯಟ್ ಬಗ್ಗೆ ಗಮನ ಕೊಡಿ, ಹೆಲ್ದಿ ಡಯಟ್ ತೊಗೊಳ್ಳಿ, ಡೋಂಟ್ ಪುಷ್ ಯುವರ್ ಸೆಲ್ಫ್ ಟು ಬಿಕಮ್ ಡಯಾಬಿಟಿಕ್. ಓಕೆ. ಸೊ ಈ ಥರ ಪ್ರಿವೆಂಟಿವ್ ಆಗಿ ಹೇಳ್ಕೊಡ್ಬೋದು ನಾವು ಅವ್ರಿಗೆ. For business and personal promotions, please contact 9686376663. ಫೈನ್ ಮ್ಯಾಮ್. ಸೊ ನಾವು ಆಗಲೇ ಎಗ್ ಫ್ರೀಸಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಡಿಲೇ ಇನ್ ಪ್ರೆಗ್ನೆನ್ಸಿ ಈಗ ತುಂಬಾ ಅದೊಂದು ಭಯದ ಥರ ಕಾಡ್ತಾ ಇದೆ, ಎಸ್ಪೆಷಲಿ ವಿಮೆನ್ ಅಲ್ಲಿ. ಹೌದು. ಸೊ ಎಗ್ ಫ್ರೀಸಿಂಗ್ ಯಾವ ಏಜ್ ಅಲ್ಲಿ ಮಹಿಳೆಯರು ಸ್ಟಾರ್ಟ್ ಮಾಡ್ಬೋದು ಅಂಡ್ ಆ ನೆಸೆಸಿಟಿ ಇದೆಯಾ ಈಗಿನ ಒಂದು ಲೈಫ್ ಸ್ಟೈಲ್ಗೆ ಅಂತ? ಹೌದು, ನೆಸೆಸಿಟಿ ಇದೆ. ಈಗ ಬಹಳ ಫಿಲಮ್ ಆಕ್ಟರ್ಸ್ಗಳು ನೀವು ಕೇಳಿರ್ತೀರ ಎಗ್ ಫ್ರೀಸಿಂಗ್ ಬಗ್ಗೆ. ಮೃಣಾಲ್ ಠಾಕೂರ್ ಅವರು ರೀಸೆಂಟ್ ಆಗಿ ಮಾಡಿದ್ರು. ಸೊ ದಟ್ ಈಸ್ ಆಲ್, ಐ ಫೀಲ್ ದೇ ಆರ್ ಪ್ರಿಟಿ ಇಂಟೆಲಿಜೆಂಟ್ ವುಮೆನ್. ಇಟ್ ಈಸ್ ಜಸ್ಟ್ ದಟ್ ಇಟ್ಸ್ ನಾಟ್ ಲೈಕ್ ಎಗ್ ಫ್ರೀಸಿಂಗ್ ಮಾಡಿದ ತಕ್ಷಣ ನೀವು ಆ ಫ್ರೋಝನ್ ಎಗ್ಗೆ ತೊಗೊಂಡು ಪ್ರೆಗ್ನೆನ್ಸಿ ಆಗಬೇಕು ಅಂತ ಏನಿಲ್ಲ. ಯು ಕ್ಯಾನ್ ಟ್ರೈ ಫಾರ್ ನ್ಯಾಚುರಲ್ ಪ್ರೆಗ್ನೆನ್ಸಿ. ಸಪೋಸ್ ನಿಮಗೆ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗಿಲ್ಲ ಅಂದರೆ ಯು ಆಲ್ವೇಸ್ ಹ್ಯಾವ್ ಅ ಬ್ಯಾಕಪ್. ಎಸ್, ಪ್ಲಾನ್ ಬಿ ಇದ್ದಂಗೆ. ಸೊ ಈ ಎಗ್ ಫ್ರೀಸಿಂಗು ಯೂಶಲಿ ನಾನು ಹೇಳೋದು 20 to 30 ಇಯರ್ಸಲ್ಲಿ ನಿಮ್ಮ ಮೊಟ್ಟೆಯ ಸಂಖ್ಯೆ ಚೆನ್ನಾಗಿದ್ದಾಗ ಮಾಡಿಸ್ಕೊಳ್ಳೋದು ಒಳ್ಳೆಯದು ಎಗ್ ಫ್ರೀಸಿಂಗನ್ನು. ರಾದರ್ ದನ್ ಮೊಟ್ಟೆ ಸಂಖ್ಯೆ ಆಲ್ರೆಡಿ ಡಿಪ್ ಆಗ್ತಿದೆ ಆವಾಗ ಯು ಆರ್ ಲೈಕ್ ಏನೋ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅನ್ನೋದಕ್ಕಿಂತ ಜಸ್ಟ್ ಪ್ಲ್ಯಾನ್ ಯುವರ್ ಲೈಫ್ ಹೌ ಯು ವಾಂಟ್ ಇಟ್ ಟು ಬಿ. ಎಗ್ ಫ್ರೀಸಿಂಗ್ ಮಾಡಿಸಿದಾಗ ದೇ ವಿಲ್ ಆಲ್ವೇಸ್ ಬಿ ಲೈಕ್ ಮನೆಯಲ್ಲಿಗೂ ಅವ್ರಿಗೂ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಅಂಡ್ ಅದು ನೆಮ್ಮದಿ ಇರುತ್ತೆ. ಓಕೆ, ಇದೆ, ನೋ ಪ್ರಾಬ್ಲಮ್. ಬ್ಯಾಕಪ್ ಇದ್ದಂಗೆ ಅದೊಂಥರ ಆರ್ ಲೈಕ್ ಅನ್ ಇನ್ಶೂರೆನ್ಸ್ ಯು ಕ್ಯಾನ್ ಸೇ. ಯಾ, ಬಟ್ ತುಂಬಾ ಜನರು ಏನು ಥಿಂಕ್ ಮಾಡ್ತಾರೆ ಅಂದರೆ, ಎಸ್ಪೆಷಲಿ ಮಿಡಲ್ ಕ್ಲಾಸ್ ವಿಮೆನ್, ಇಟ್ಸ್ ನಾಟ್ ಅಫೋರ್ಡೆಬಲ್, ನಮಗೆ ಆಗಲ್ಲ ಮಾಡ್ಕೋಬೇಕು ಅಂದ್ರೂ ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ ಅಂತ. ಸೊ ನೀವೇನು ಹೇಳ್ತೀರಾ ಬೀಯಿಂಗ್ ಅ ಫರ್ಟಿಲಿಟಿ ಸ್ಪೆಷಲಿಸ್ಟ್? ಸಿ, ಒಂದು ಇದು ಇಟ್ ಈಸ್ ಆಲ್ಮೋಸ್ಟ್ ಸಿಮಿಲರ್ ಟು ಎನ್ IVF ಎಗ್ ಫ್ರೀಸಿಂಗ್ ಅಂತ ಹೇಳೋದು. ಎಗ್ ಫ್ರೀಸಿಂಗಲ್ಲಿ ಏನಿರ್ತದೆ, ಯು ಟೇಕ್ ಇಂಜೆಕ್ಷನ್ಸ್. ಪ್ರತಿದಿನ ಹುಡುಗಿ ಬಂದು ಇಂಜೆಕ್ಷನ್ಸು ಒಂದು 8 ರಿಂದ 12 ದಿನ ಇಂಜೆಕ್ಷನ್ಸ್ ತೊಗೊತಾರೆ. ಅದು ಬಿಟ್ಟು ಒಂದಿನ ಒಂದು ಹಾಫ್ ಡೇ ಅಡ್ಮಿಷನ್ ಇರ್ತದೆ. ನಿದ್ದೆ ಬರೋ ಥರ ಇಂಜೆಕ್ಷನ್ ಅನಸ್ತೇಷಿಯಾ ಡಾಕ್ಟರ್ ಕೊಡ್ತಾರೆ. ಕೆಳಗಡೆಯಿಂದ ವೆಜಾನಲ್ ರೂಟಿಂದನೇ ನೀಡಲ್ ಹಾಕಿ ಆ ಮೊಟ್ಟೆಗಳನ್ನೆಲ್ಲ ಆಸ್ಪಿರೇಟ್ ಮಾಡಿ ಅದನ್ನು ಫ್ರೀಸ್ ಮಾಡೋದು. ದಿಸ್ ಇಸ್ ಆ್ಯಕ್ಚುಲಿ ಎಗ್ ಫ್ರೀಸ್. ಇಸ್ ಇಟ್ ಅ ಪೇನ್ಫುಲ್ ಪ್ರಾಸೆಸ್? The patient will not feel the pain because she'll be under anesthesia. Okay. But then injection pain ಚಿಕ್ಕದಾಗಿ ಇರ್ತದೆ which she has to tolerate. ಬಟ್ ಸೊಂಟಕ್ಕೆ ಇಂಜೆಕ್ಷನ್ಗಿಂತ ಹೊಟ್ಟೆ ಇಂಜೆಕ್ಷನ್ಸು ಕಮ್ಮಿ ಪೇಯ್ನ್ ಇರ್ತದೆ ಕಂಪ್ಯಾರಿಟಿವ್ಲಿ. ಅಷ್ಟು ಹೆದರೋ ಅಂಥದ್ದು ಏನಿಲ್ಲ ಆರ್ ಎನಿಥಿಂಗ್ ಇನ್ ದ್ಯಾಟ್ ವೇ. ಅದಾದ ನಂತರ ವೆನ್ ಶಿ ಈಸ್ ಪ್ರಿಪೇರ್ಡ್ ಫಾರ್ ಅ ಪ್ರೆಗ್ನೆನ್ಸಿ ಆರ್ ವೆನ್ ದ ಪ್ರೆಗ್ನೆನ್ಸಿ ಈಸ್ ನಾಟ್ ಹ್ಯಾಪಿಂಗ್ ನ್ಯಾಚುರಲಿ ಅಂದಾಗ ಅವರ ಹಸ್ಬೆಂಡ್ ಆ್ಯಂಡ್ ಸ್ಪರ್ಮನ್ನು ತಗೊಂಡು ಈ ಮೊಟ್ಟೆ ಒಳಗಡೆ ಜೋಡಣೆ ಮಾಡಿ ಆ ಎಂಬ್ರಿಯೋನ ಗರ್ಭಕೋಶದಲ್ಲಿ ಹಾಕೋದು. ಸೊ ಈ ಇಂಜೆಕ್ಷನ್ಸ್ ಕಾಸ್ಟ್, ಮೆಜಾರಿಟಿ ಆಫ್ ದ IVF ಕಾಸ್ಟಿಂಗ್ ಏನು ಬರ್ತದೆ ಇಂಜೆಕ್ಷನ್ಸ್ ಮೇಲೆ ಡಿಪೆಂಡ್ ಆಗ್ತದೆ. ಯು ಹ್ಯಾವ್ ಲೋ ಕಾಸ್ಟ್ ಇಂಜೆಕ್ಷನ್ ಆಲ್ಸೋ, ಯು ಹ್ಯಾವ್ ವೆರಿ ಹೈ ಕಾಸ್ಟ್ ಇಂಜೆಕ್ಷನ್.
ಅಂದರೆ ಒಂದು IVF ನೀವು 1.25 ಲಕ್ಷ ಅಥವಾ 1.5 ಲಕ್ಷದಲ್ಲೂ ಮಾಡಿಸ್ಬೋದು. ಇಟ್ ಕ್ಯಾನ್ ಗೋ ಅಪ್ ಟು 4 to 5 lakhs ಆಲ್ಸೋ. ಓಕೆ. ಇಟ್ ಡಿಪೆಂಡ್ಸ್. ಬಟ್ ಎಗ್ ಫ್ರೀಸಿಂಗ್ಗೆ ನೀವೇನು ಇಂಜೆಕ್ಷನ್ಸ್ ಹೇಳಿದ್ರಲ್ಲ, ಲೋ ಕಾಸ್ಟ್ ಹೈ ಕಾಸ್ಟ್ ಅಂತ, ಅದರಿಂದ ಎಗ್ ಕ್ವಾಲಿಟಿ ಏನಾದ್ರು ಡಿಫರ್ ಆಗುತ್ತಾ? ಟು ಸರ್ಟನ್ ಎಕ್ಸ್ಟೆಂಟ್, ಬಟ್ ನಾಟ್ ಆಲ್ವೇಸ್. ಓಕೆ. ಅಂದರೆ ಯಾವ ಥರ ಅಂತ ಮ್ಯಾಮ್? ಅಂದರೆ ಮೊಟ್ಟೆಯ ಕ್ವಾಲಿಟಿ ಆಗಿರಬಹುದು ಅಥವಾ ನಂಬರ್ ಆಫ್ ಎಗ್ಸ್ ಬರೋದಿರಬಹುದು ನಮಗೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಇಂಜೆಕ್ಷನ್ ಕ್ವಾಲಿಟಿ ಮೇಲೆ. ಓಕೆ. ಸೊ ಎಲ್ಲ ವಿಮೆನ್ ಅಂದರೆ ಏನೋ ಹೆಲ್ತ್ ಇಶ್ಯೂ ಇದ್ದವರಾಗಿರಲಿ ಅಥವಾ ಇಲ್ಲದವರಾಗಿರಲಿ, ಯಾವ ಮಹಿಳೆಯರು ಬೇಕಾದರೂ ಎಗ್ ಫ್ರೀಸಿಂಗ್ ಮಾಡಿಸ್ಕೊಂಡ್ರೆ ಹೂ ಇಸ್ ಪ್ಲಾನಿಂಗ್ ಟು ಹ್ಯಾವ್ ಅ ಲೇಟ್ ಪ್ರೆಗ್ನೆನ್ಸಿ. ಓಕೆ. ಕೆಲವರಿಗೆ ಈಗ ಆಲ್ರೆಡಿ ಅದೇ ಹೇಳಿದಂಗೆ PCOS ಇರುತ್ತೆ, ಅವ್ರ ಬ್ಯಾಡ್ ಲೈಫ್ ಸ್ಟೈಲ್, ಸಮ್ ಆಫ್ ದ ಹೆಲ್ತ್ ಇಶ್ಯೂಸ್ ಅಂತ ಇರುತ್ತೆ, ಅಂಥವರು ಕೂಡ ಮಾಡ್ಕೋಬೋದಾ ಅಂತ? ಮಾಡ್ಕೊಳ್ಬೋದು, ತೊಂದರೆ ಇಲ್ಲ, ಏನೋ ಪ್ರಾಬ್ಲಮ್, ಏನೇ ಇಶ್ಯೂಸ್ ಇರೋದು. ಸೊ ಇದ್ರದ್ದು ವ್ಯಾಲಿಡಿಟಿ ಹೇಗೆ ಮಾಡ್ತೀರಾ ನೀವು? ಅಂದರೆ ಎಷ್ಟು ವರ್ಷಗಳ ಕಾಲ ಇದು ಬಾಳಿಕೆ ಬರುತ್ತೆ? ಯು ಕ್ಯಾನ್ ಕೀಪ್ ಅಪ್ ಟು 5 years ಎಗ್ ಫ್ರೀಸ್ ಮಾಡಿರೋದು, 5 to 10 years ತನಕ ಇಡ್ಬೋದು ಫ್ರೀಸ್ ಮಾಡಿರೋ ಎಗ್ಗು. ಅದು ಕ್ವಾಲಿಟಿ ಹಾಗೆ ಇರುತ್ತೆ. ಕ್ವಾಲಿಟಿ ಅಗೇನ್, ಇವಾಗ ನಾವೇನು ಮಾಡ್ತೀವಿ, ಫ್ರೀಸ್ ಮಾಡೋದನ್ನ ಥಾಯಿಂಗ್ ಅಂತ ಹೇಳ್ತೀವಿ, ವಾಪಸ್ ರೂಮ್ ಟೆಂಪ್ರೇಚರಿಗೆ ತೊಗೊಂಡು ಬರೋದು. ಯೂಶ್ವಲಿ ಸರ್ವೈವಲ್ ರೇಟ್ ಬಂದು ಅರೌಂಡ್ 80 to 90% ಇರ್ತದೆ ಮೊಟ್ಟೆಗಳನ್ನು ವಾಪಸ್ ತೊಗೊಂಡು ಬಂದಾಗ. ಸೊ ಈಗ ಒಂದು 10 ಮೊಟ್ಟೆ ಸಿಕ್ಕಿದ್ರೆ 8ರಿಂದ 9 ಸರ್ವೈವ್ ಆಗ್ಬೋದು ಆಫ್ಟರ್ ವಿ ಬ್ರಿಂಗ್ ಇಟ್ ಬ್ಯಾಕ್ ಟು ದ ರೂಮ್ ಟೆಂಪ್ರೇಚರ್. ಆ್ಯಂಡ್ ಆಲ್ಸೋ ಎಷ್ಟು ಇದು ಪ್ರೆಗ್ನೆನ್ಸಿ ರೇಟಿಗೆ ಕನ್ವರ್ಟ್ ಆಗುತ್ತೆ, ಅಗೇನ್ ಇಟ್ಸ್ ಅ ಕ್ವೆಶನ್ ಡಿಪೆಂಡಿಂಗ್ ಆನ್ ಮಲ್ಟಿಪಲ್ ಫ್ಯಾಕ್ಟರ್ಸ್. Depends on the husband's sperms, depends on the embryo quality, okay, depends on the lab conditions, lot of things. Okay. ಸೊ ಈಗ ಎಗ್ ಫ್ರೀಸಿಂಗ್ ಒಂದ್ಸಲ ಮಾಡಿದ್ಮೇಲೆ, ಈಗ ಫಾರ್ ಎಕ್ಸಾಂಪಲ್ ಇವತ್ತು ಎಗ್ ಫ್ರೀಸಿಂಗ್ ಆಯಿತು ಅಂದರೆ ಯಾವ ರೀತಿ ಪ್ರಿಕಾಷನ್ಸ್ ತಗೋಬೇಕು ಆಫ್ಟರ್ ಎಗ್ ಫ್ರೀಸಿಂಗ್ ಅಂತ? ಈಗ ಎಗ್ ಫ್ರೀಸಿಂಗ್ ಆದ ನಂತರ, ಅಂದರೆ ಸಪೋಸ್ ವಿ ಹ್ಯಾವ್ ಟೇಕನ್ ಟುಡೇ ಅವ್ರದ್ದು ಎಗ್ಸ್ ಎಲ್ಲ ಇವತ್ತು ತೊಗೊಂಡಿದ್ದೀವಿ ಅಂತ ಅಂದರೆ ಆ ಮಂತು ಫಿಸಿಕಲ್ ಎಕ್ಸರ್ಷನ್ಸು ಬೇಡ ಅಂತ ಹೇಳ್ತೀವಿ. ಸೆಕೆಂಡ್, ಡ್ರಿಂಕಿಂಗ್ ಲಾಟ್ಸ್ ಆಫ್ ವಾಟರ್, ಆ್ಯಂಡ್ ಆಲ್ ಡಿಪೆಂಡ್ಸ್ ಆನ್ ಎಷ್ಟು ನಂಬರ್ ಆಫ್ ಎಗ್ಸ್ ಬಂದಿದೆ, ಅವರ ಹಾರ್ಮೋನಲ್ ಲೆವೆಲ್ ಎಷ್ಟು ಹೈ ಆಗಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಪ್ರಾಬಬ್ಲಿ ಒಂದು 2 to 3 weeks ನಂತರ ಅವ್ರದ್ದು ಪೀರಿಯಡ್ಸ್ ಬರ್ತದೆ. ಒನ್ಸ್ ಅಟ್ ಪೀರಿಯಡ್ಸ್ ಹ್ಯಾವ್ ಕಮ್, ಶಿ ಶುಡ್ ಬಿ ಹ್ಯಾವಿಂಗ್ ಅ ನಾರ್ಮಲ್ ಲೈಫ್. ಓಕೆ. ಅಂದರೆ ಅಲ್ಲಿವರೆಗೂ ಮೆನ್ಸ್ಟ್ರೇಷನ್ ಆಗಲ್ಲ ಅಂತನಾ? ಇಲ್ಲ, ಆಗೋದಿಲ್ಲ. ಫಸ್ಟ್ 2-3 weeks ಎಗ್ ಫ್ರೀಸ್ ಆದ್ಮೇಲೆ ಈಗ ಎಗ್ ಫ್ರೀಸ್ ಆಗುತ್ತೆ, ದೆನ್ ಶಿ ವಿಲ್ ಬಿ ಇನ್ ದ ಸೆಕೆಂಡ್ ಹಾಫ್ ಆಫ್ ದ ಸೈಕಲ್. ಯಾ, ಕರೆಕ್ಟ್. ಸೊ ಸೆಕೆಂಡ್ ಹಾಫ್ ಆಫ್ ದ ಸೈಕಲ್ ವಿಲ್ ಟೇಕ್ ಅರೌಂಡ್ 14 days, 2 weeks. ಫೈನ್. ಅದಾದ ನಂತರ ಪೀರಿಯಡ್ ಬರ್ತದೆ. ಈ 2 weeks ಅಲ್ಲಿ ಒಂದೊಂದ್ಸತಿ ಏನಾಗುತ್ತೆ, ಕೆಲವೊಂದು ಟೈಮು ಅಗೇನ್ ಫ್ರೀಸಿಂಗ್ ಇಸ್ ನಾಟ್ ಲೈಕ್ ಫ್ರೀ ಆಫ್ ಕಾಂಪ್ಲಿಕೇಶನ್ಸ್ ಅಂತ ಹೇಳೋದಿಲ್ಲ. ದೋ ದ ಕಾಂಪ್ಲಿಕೇಶನ್ ರೇಟ್ಸ್ ಆರ್ ಲೆಸ್, ಬಟ್ ಇಟ್ಸ್ ದ ಡ್ಯೂಟಿ ಆಫ್ ದ ಡಾಕ್ಟರ್ ಟು ಎಕ್ಸ್ಪ್ಲೇನ್ ದೋಸ್ ಕಾಂಪ್ಲಿಕೇಶನ್ಸು. ಏನೇನಾಗ್ಬೋದು, ಹೈಪರ್ ಸ್ಟಿಮ್ಯುಲೇಷನ್ ಅಂತ ಹೇಳ್ತೀವಿ. ಈಗ ನಮ್ಮ ಟಾರ್ಗೆಟ್ ಏನಿರ್ತದೆ, ಒಂದು ಹೆಂಗಸಿಂದ ಒಂದು 10ರಿಂದ 12 ಎಗ್ ಬಂದರೆ ಇಟ್ಸ್ ಅ ಗುಡ್ ದಿಸ್ ಒನ್ ಈಲ್ಡ್ ವಿ ಹ್ಯಾವ್ ಗಾಟ್ ಅಂತ ಅಂದ್ಬಿಟ್ಟು. ಬಟ್ ದೆನ್ ಏನಾಗುತ್ತೆ, ಓವರೀಸು ಕೆಲವೊಂದು ಟೈಮು ಹೈಪರಾಗಿ ಸ್ಟಿಮ್ಯುಲೇಟ್ ಆಗುತ್ತೆ. ಒಂದು 10 ಬದಲು ಒಂದು 15-20 ಬರ್ಬೋದು. ಆಗ ಅವ್ರದ್ದು ಹಾರ್ಮೋನಲ್ ಲೆವೆಲ್ಸ್ ಹೈ ಇರ್ತದೆ. ಈ ಹಾರ್ಮೋನಲ್ ಲೆವೆಲ್ಸ್ ಹೈ ಇರೋದ್ರಿಂದ ಅವ್ರಿಗೆ ನಾವೇನು ಹೇಳ್ತೀವಿ, OHSS ಅಂದರೆ ಹೈಪರ್ ಸ್ಟಿಮ್ಯುಲೇಷನ್ ಆಫ್ ಓವರೀಸ್ ಆದಾಗ ಅದರಿಂದ ಅವರ ಬಾಡಿ ಮೇಲೆ ಅಥವಾ ಅವರ ಲೈಫ್ ಮೇಲೂ ಎಫೆಕ್ಟ್ ಆಗಬಹುದು. ಓಕೆ. ಸೊ ಹಾಗಾಗಿ ಪ್ರಿಕಾಷನರಿ ಆಗಿ ವಿ ಗಿವ್ ದೆಮ್ ಟ್ಯಾಬ್ಲೆಟ್ಸ್ ಆಗಿರಲಿ, ಇಂಜೆಕ್ಷನ್ಸ್ ಆಗಲಿ ಕೊಟ್ಟು ಫ್ರೀಕ್ವೆಂಟಾಗಿ ಕಾಲ್ ಮಾಡಿ. ದಟ್ ಈಸ್ ಒನ್ ಆಫ್ ದ ಕಾಂಪ್ಲಿಕೇಶನ್ಸ್ ದಟ್ ವಿ ಕ್ಯಾನ್ ಸಿ. ಅಥವಾ ಸಮ್ಟೈಮ್ಸ್ ಈ ಓವರೀಸು ಎನ್ಲಾರ್ಜ್ ಆಗಿರ್ತದೆ, ಇಟ್ ಕ್ಯಾನ್ ಗೆಟ್ ಟಾರ್ಷನ್, ಅಂದರೆ ಹೀಗೆ ತಿರ್ಕೊಳ್ಬೋದು. ಆವಾಗ ಎಮರ್ಜೆನ್ಸಿಯಲ್ಲಿ ವಾಪಸ್ ವಿ ಹ್ಯಾವ್ ಟು ಪುಟ್ ಇಟ್ ಬ್ಯಾಕ್ ಇನ್ ಟು ದ ಪೊಸಿಷನ್ನು. ಸೊ ದೀಸ್ ಆರ್ ದ ಫ್ಯೂ ಕಾಂಪ್ಲಿಕೇಶನ್ಸ್. ಆ್ಯಂಡ್ ಅಗೇನ್ ಥಿಯರಿಟಿಕಲ್ ಕಾಂಪ್ಲಿಕೇಶನ್ಸ್ ಮಾಡೋ ಪ್ರಾಬ್ಲಮ್ ಇರ್ಬೋದು, ಅನೆಸ್ಥೀಷಿಯಾ ಕಾಂಪ್ಲಿಕೇಶನ್ಸ್ ಆಗಿರ್ಬೋದು, ಇಲ್ಲ ಬೌಲ್ ಇಂಜುರಿ, ಬ್ಲಾಡರ್ ಇಂಜುರಿ ಆಗೋ ಚಾನ್ಸಸ್ ಇರ್ಬೋದು. ದೋ ಇಟ್ ಈಸ್ ವೆರಿ ವೆರಿ ಮಿನಿಮಲ್, ಬಟ್ ದೆನ್ ಇಟ್ಸ್ ಅ ಡ್ಯೂಟಿ ಆಫ್ ಅ ಡಾಕ್ಟರ್ ಟು ಎಕ್ಸ್ಪ್ಲೇನ್ ಈವನ್ ದ ಮಿನಿಮಲ್ ಥಿಂಗ್ಸ್. ಸೊ ಎಗ್ ಫ್ರೀಸ್ ಮಾಡಿದ್ರು ಇಂಥ ಸಣ್ಣ ಪುಟ್ಟ ಸಮಸ್ಯೆ ಬಂದು ಆಮೇಲೆ ನಾರ್ಮಲ್ ಲೈಫ್ನ ಅವ್ರು ಲೀಡ್ ಮಾಡ್ಬೋದು. ಸಮಸ್ಯೆ ಆಫ್ಟರ್ 1 ಪೀರಿಯಡ್ಸ್ ಬಂದ ತಕ್ಷಣ ಅವ್ರ ಹಾರ್ಮೋನಲ್ ಲೆವೆಲ್ಸ್ ಎಲ್ಲ ಡ್ರಾಪ್ ಆಗ್ತದೆ. ಶಿ ವಿಲ್ ಆಲ್ಸೋ ಫೀಲ್ ಬೆಟರ್. ಓಕೆ ಮ್ಯಾಮ್, ಫೈನ್. ಎಗ್ ಫ್ರೀಸಿಂಗ್ ಬಗ್ಗೆ, ಸೊ ಮಾಡರ್ನ್ ಏನೇನು ಪ್ರಾಬ್ಲಮ್ಸ್ ಬರ್ತಿದ್ವಿ, ಮಾಡರ್ನ್ ಸೊಲ್ಯೂಷನ್ಸ್ ಕೂಡ ತುಂಬಾನೇ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಅಂಡ್ ಆಲ್ಸೋ ಡಿಲೇ ಇನ್ ಪ್ರೆಗ್ನೆನ್ಸಿ ಅದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿನ ತಿಳಿಸಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಇದಾಗಿತ್ತು ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ಸುಮನ್ ಟಿವಿ ಹೆಲ್ತ್ ಕೇರ್.